ನಾನು ನೋಡಿ ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ ನೋಡಿಕೊಂಡು ಬರಬೇಕಾದ್ರೆ ನಾನಿಲ್ಲಿ ಒಂದು ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಮೇಲ್ಭಾಗ ಅಂದರೆ ಇಲ್ಲಿ ನಾವು ಒಂದು ಸನ್ಸೆಟ್ ಪ್ಲೇಸ್ ಇದೆ ಅಂತೆ ನೋಡಿ. ಸನ್ಸೆಟ್ ಪ್ಲೇಸ್ ಅಂದ್ಬಿಟ್ಟು ಅಲ್ಲಿ ಒಂದು ಗೂಗಲ್ ಮ್ಯಾಪಲ್ಲಿ ತೋರ್ಪಡಿಸಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ವೀಕ್ಷಣೆ ಸಿಗುತ್ತೋ ಗೊತ್ತಿಲ್ಲ. ಒಟ್ಟು ಅಲ್ಲಿ ಡ್ಯಾಮ್ನ ಸಮೀಪದಲ್ಲಿ ಒಂದು ಮೇಲ್ಸೇತುವೆ ಇದೆ. ಆ ಮೇಲ್ಸೇತುವೆ ಬಹಳ ಅದ್ಭುತವಾಗಂತೂ ಕಾಣ್ತಾ ಐತೆ. ಸೊ ಈಗ ನಾನು ಈಗಾಗಲೇ ವೇಣುಗೋಪಾಲ ಸ್ವಾಮಿಯವರ ಟೆಂಪಲ್ಗೆ ಭೇಟಿ ನೀಡಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಈ ಒಂದು ಭಾಗದ ವೀಕ್ಷಣೆಯನ್ನು ಬಹಳ ಅದ್ಭುತವಾಗಿ ತೋರ್ಪಡಿಸಿದ್ದೀನಿ. ಸೊ ದಯವಿಟ್ಟು ನನ್ನ ಹಿಂದಿನ ವಿಡಿಯೋ ವೀಕ್ಷಣೆ ಮಾಡಿ ಆ ಒಂದು ವೀಕ್ಷಣೆಯನ್ನು ಪಡೆಯಿರಿ ಅಂತ ಹೇಳ್ತಾ, ಈ ಒಂದು ಸನ್ಸೆಟ್ ಪ್ಲೇಸ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ವೀಕ್ಷಣೆ ಎಷ್ಟು ಚೆನ್ನಾಗಿ, ಎಷ್ಟು ವಿಭಿನ್ನವಾದ ವೀಕ್ಷಣೆಗಳು ಸಿಗ್ತೈತೆ. ತುಂಬ ಚೆನ್ನಾಗಿ ಈ ನಮ್ಮ ಒಂದು ಕೆ ಆರ್ ಎಸ್ ಡ್ಯಾಮ್ನ ಮೇಲ್ಭಾಗ ನಾನು ಭೇಟಿ ನೀಡ್ತಾ ಇದ್ದೀನಿ. ವೀಕ್ಷಣೆ ಮಾಡ್ಬೋದು. ಸೊ ಬಲಗಡೆ ಇಲ್ಲೆಲ್ಲ ನೀರಿದೆ ಅಲ್ಲೋಡಿ. ಇಲ್ಲಿ ನದಿ ನೀರು, ಡ್ಯಾಮ್ನ ನೀರು. ಇದೊಂದು ಗುಡ್ಡ ಪ್ರದೇಶ ಅಲ್ಲೋಡಿ, ಅಲ್ಲೆಲ್ಲ ನೀರಿದೆ. ಈ ಡ್ಯಾಮ್ನ ನಿರ್ಮಾಣ ಮಾಡಬೇಕಂದ್ರೆ ಈ ಗುಡ್ಡೆಗಳನ್ನು ವೀಕ್ಷಣೆ ಮಾಡಿ ಅದಕ್ಕೆ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ತಾರೆ. ಇಲ್ಲಿರ್ತಕ್ಕಂಥ ಈ ಒಂದು ಗುಡ್ಡ ಪ್ರದೇಶ ಏನಿದೆ, ಇಲ್ಲಿ ನೀರು ಹೆಚ್ಚಳವಾದಾಗೆ ಇದೆಲ್ಲ ಬಹುಶಃ ಇದೆಲ್ಲ ಫಿಲ್ ಆಗುತ್ತೆ ಅನ್ಕೋತೀನಿ. ಇವೆಲ್ಲ ತುಂಬೋಗುತ್ತೆ ಗುರು. ಯಾಕಂದರೆ ನೀರು ಡ್ಯಾಮ್ ತುಂಬಿದಾಗ ಇವೆಲ್ಲ ಕಂಪ್ಲೀಟ್ ಫಿಲ್ ಆಗೋಯ್ತದೆ, ಭರ್ತಿ ಅಂತಾರೆ. ಹಂಗೆ ಇಲ್ಲೆಲ್ಲ ನೀರು ಬಂದ್ಬಿಡ್ತದೆ ಅಲ್ಲವ್ರ. ಈಗ ನೀರಿಲ್ಲ, ಬೇಸಿಗೆ ಸಮಯ, ನೀರು ಕಡಿಮೆ ಇದೆ. ಆದ್ದರಿಂದ ಈ ರೀತಿ ಸಿಗ್ತೈತೆ ವೀಕ್ಷಣೆಗಳು. ಮೆಟ್ಟೂರು ಡ್ಯಾಮ್ನ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಹಾಗೆ ಕೆ ಆರ್ ಎಸ್ ಡ್ಯಾಮ್ಗೂ ಸಹ ಆಗಮಿಸಿದ್ದೀನಿ. ತುಂಬ ಜನ ನನ್ನ ಕೆ ಆರ್ ಎಸ್ ಡ್ಯಾಮ್ ಬಾ ನೀನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಬೈತಾ ಇದ್ರಿ. ಬಂದಿದ್ದೀನಿ ಅಪ್ಪ, ತೋರಿಸಿದ್ದೀನಿ. ಸೊ ದಯವಿಟ್ಟು ನನ್ನ ಹಿಂದಿನ ವಿಡಿಯೋಗಳು ವೀಕ್ಷಣೆ ಮಾಡಿ. ಕೆ ಆರ್ ಎಸ್ ಡ್ಯಾಮ್ನ ವೀಕ್ಷಣೆಗೆ ನೀವು ಅದೆಷ್ಟು ಮೆಚ್ಚುಗೆ ವ್ಯಕ್ತಪಡ್ತೀರೋ, ಎಷ್ಟು ಕಮೆಂಟ್ ಹಾಕ್ತಿರೋ, ಎಷ್ಟು ಶೇರ್ ಮಾಡ್ತಿರೋ, ಅದು ಯಾವ ರೀತಿ ಹೆಸರುವಾಸಿ ಮಾಡ್ತಿರೋ ಗೊತ್ತಿಲ್ಲ. ವಿಡಿಯೋ ಅಂತೂ ಮಾಡಿದ್ದೀನಿ. ಯಾಕೆಂದರೆ ನಾನು ಮೆಟ್ಟೂರು ಡ್ಯಾಮ್ನ ಒಂದು ವೀಕ್ಷಣೆಯನ್ನು ತೋರ್ಪಡಿಸೋದಕ್ಕೆ ನನಗೆ ಒಂದಷ್ಟು ಜನ ಹಲವಾರು ತರಹದ ಒಂದು ಬೈಗುಳಗನ್ನು ಬೈಯೋದ್ರ ಜೊತೆಗೆ, ಬೈಗುಳಂತೂ ಬೈದಿದ್ದೀರ, ಚೆನ್ನಾಗಿ ಬೈಯೋದ್ರ ಜೊತೆಗೆ ವೀಕ್ಷಣೆ ಸರಿಸುಮಾರು ಫೇಸ್ಬುಕ್ಕಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಹಾಗೆ ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ. ಸೊ ಅದೇ ತರಹ ಓಹೋ ಅಲ್ಲಿ ಪ್ರವೇಶ ಇಲ್ಲ ಅನ್ಕೋತೀನಿ. ಅದೇ ಕಣ್ರಿ ಈ ಸನ್ಸೆಟ್ ಪ್ಲೇಸು. ಈಗ ಅಲ್ಲಿ ಕಾಣಿಸ್ತಲ್ಲ, ಈಗ ಒಂದು ಬ್ರಿಡ್ಜ್ ದಾಟ್ನಲ್ಲ ಈಗ, ಮೇಲ್ಸೇತುವೆ, ಅದೇ ಸನ್ಸೆಟ್ ಪ್ಲೇಸ್. ಅಂದರೆ ಏನಪ್ಪ ಅಂದರೆ ಅಲ್ಲಿ ನಿಂತ್ಕೊಂಡ್ರೆ ಆ ಸೂರ್ಯ ಮುಳುಗ್ತಕ್ಕಂಥ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಅದು ಅರ್ಧ ಆಯ್ತಾ? ಓಕೆ, ನೈಸ್ ನೈಸ್ ನೈಸ್. ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ವೀಕ್ಷಣೆ. ಸೊ ಬೃಂದಾವನ ಏನಿದೆ ಅಲ್ಲೊಂದು ವ್ಯೂ ತೋರಿಸ್ತೀನಿ. ತೋರಿಸಿ ತದನಂತರ ಇದನ್ನ ಫೈನಲ್ ಮಾಡಿಬಿಡ್ತೀನಿ. ನೋಡಿ ಇದ್ದೇ ಈ ಮೇಲ್ಸೇತುವೆ ಏನಿದೆ, ಅದೇ ಏನು ಅದು ಸನ್ಸೆಟ್ ಪ್ಲೇಸು. ನೀವೇನಾದ್ರು ತಿಳ್ಕೊಳ್ಳಿ, ನಾನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ನಮ್ಮ ಜನರೇಷನ್ ಏನಿದೆ, ಈಗಿನ ಕಾಲಮಾನ, ಸೊ ಅದನ್ನು ಹೋಲಿಕೆ ಮಾಡಿದ್ರೆ ನಾವುಗಳು
ಅಂದರೆ ಈ 2000 ಇಸ್ವಿನಲ್ಲಿ SSLC ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು, 2000 ಆಜುಬಾಜು ಅಂದರೆ ಹಿಂದೆ ಮುಂದೆ ಈ ಸಮಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಬಡತನವನ್ನು ಸಹ ನೋಡಿರ್ತಾರೆ, ಹಾಗೆ ಸಿರಿತನವನ್ನು ಸಹ ನೋಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಲ್ವಾ. ಕಮೆಂಟ್ ಹಾಕ್ಬಿಟ್ಟು ತಿಳಿಸಿ. ಹಲೋ, ಹಾಂ ಯಾಕ ಫಸ್ಟ್ ಕೊಳ ಎಲ್ಲ ಸೇರ್ಕೋನು ಮಗನ, ಫಸ್ಟ್ ಕೊಳ ಎಲ್ಲ ಸೇರಪ್ಪ, ಅಲ್ಲಿ ಬಂದು ಬೈಕಲ್ಲಿ ಬಂದು ಕರ್ಕತೀನಿ. 7 ಮತ್ ಕೇಳು, ಅಲ್ಲಿ ಬಸ್ ಸಿಕ್ಕಲ್ಲ ಇನ್ನು. ಬರ್ತೀನಿ, ಅಲ್ಲಿ ಕೊಳೆ ಎಲ್ಕೊಂಡ್ಬಿಡ್ತೀನಿ. ಸರಿ ಸರಿ ಬರ್ತೀನಿ. ಕೊಳೆ ಎಲ್ಲ ಸೇರು ಫಸ್ಟ್ ಹೇಳ್ತೀನಿ. ಹೊತ್ತು ಬೇಗ. ಒಬ್ಬಬ್ಬಬ್ಬಬ್ಬ, ಇಲ್ಲೆಲ್ಲ ಮೀನಿನ ಲೋಕ ನೋಡ್ಕೊಳ್ಳಿ. ಎಲ್ಲಿ ನೋಡೋಳೆ ಬರೀ ಮೀನುಗಳ ರಾಶಿಗಳೇ ಕಾಣಿಸ್ತೈತೆ ಇಲ್ಲಿ ನೋಡ್ರಿ, ಮೀನಿನ ಲೋಕ. ಅಯ್ಯೋ ಏನು ಗುರು ಮೀನು ಹಿಂಗೆ ಎಲ್ಲಿ ನೋಡು ಮೀನು ಕಾಣೋಣ. ಬರೀ ಮೀನು ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟವ್ರೆ. ಅದೇನೋ ಬೀಳ್ತಾ, ಅದೇನು ಬಡ್ಡ ಅಂತಲ್ಲ, ನನ್ನ ಗಾಡಿ ಇದ ಬಿಡಪ್ಪ. ಅದೇನ ಬಟ್ ಭಾನುವಾರ ಇವತ್ತು ಜನ ಫುಲ್ ಎಂಜಾಯ್, ಖುಷಿಯಾಗಿ ಬರ್ತಾರೆ, ಬಂದು ಮೀನು ಮಿರ್ಚೆ ತಿಂದು ಜಾಲಿಯಾಗಿ ಹೋಗ್ತಾರೆ. ಓಕೆ, ಒಟ್ಟು ನೀವು ನಿರೀಕ್ಷೆ ಮಾಡಿ. ನಾನು ಮೆಟ್ಟೂರು ಡ್ಯಾಮ್ಗೆ ಹೋಗಿದಾಗ ಅಲ್ಲಿ ಬೃಂದಾವನದ ವಿಡಿಯೋ ಮಾಡಿದೆ. ಮುಂದಿನ ಸಲ ಮತ್ತೆ ಬರ್ತೀನಿ ಇಲ್ಲಿಗೆ, ಅರ್ಧೈತ್ರಾ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಬೃಂದಾವನದ ವಿಡಿಯೋ ಮಾಡಲಿಲ್ಲ, ಅದ್ರ ಬದಲು ಡ್ಯಾಮ್ನ ವಿಡಿಯೋ ಮಾಡಿದೆ. ಆ ಕಡೆ ಹೊರಗ ವಲಯದಿಂದ ಅಂದರೆ ಒಳ ವಲಯದಿಂದ ಡ್ಯಾಮ್ನ ಒಂದು ವೀಕ್ಷಣೆಯ ಒಂದು ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ನೆಕ್ಸ್ಟು ಬಂದಾಗ ಬೃಂದಾವನಕ್ಕೆ ಭೇಟಿ ನೀಡ್ತೀನಿ. ಆ ಮೇಟೂರು ಡ್ಯಾಮ್ ಬೃಂದಾವನ ಮತ್ತು ನಮ್ಮ KRS ಬೃಂದಾವನ ಏನಿದೆ, ಎರಡನ್ನೂ ಟ್ಯಾಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನೋಡೋಣ. ಆಯಿತು, ನಾನು ಏನೋ ಈ ಒಂದು KRS ಡ್ಯಾಮ್ನ ವೀಕ್ಷಣೆಯನ್ನು ಆದಷ್ಟು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ವ್ಯೂಸ್ ಹೆಂಗೆ ಕೊಡ್ತೀರಾ ಅನ್ನೋದು ಒಂದು ಪ್ರಶ್ನೆ ನನಗೆ. ಓಕೆ ಆಗ್ಬೋದಾ? ಓಕೆ, ಥ್ಯಾಂಕ್ ಯು.